ಹಲೋ ಸ್ನೇಹಿತರೆ, ನಮಸ್ತೆ. ಜನಧಾರೆ ಮೀಡಿಯಾ ನಮ್ಮ ವಾಹಿನಿಗೆ ಸ್ವಾಗತ. ನಾವಿಂದು ಅಬ್ಬಿನಹೊಳೆ ಗ್ರಾಮ, ಇದರಿಂದ ಸುಮಾರು 21 ಕಿಲೋಮೀಟರ್ ದೂರ ಇರುವ ಈ ಅಬ್ಬಿನಹೊಳೆ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿನ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇತಿಹಾಸ ಪೂರ್ವವಾದದ್ದು, ಐತಿಹಾಸಿಕ ಹಿನ್ನೆಲೆ ಇದ್ದಿದ್ದು, ಮತ್ತು ಸುತ್ತಮುತ್ತ ಪ್ರದೇಶಗಳಿಗೆ ತುಂಬ ಫೇಮಸ್ಸು. ಬನ್ನಿ, ಇವತ್ತು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ, ಅಬ್ಬಿನಹೊಳೆ ಗ್ರಾಮದಲ್ಲಿರುವ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಕೆ ಹೋಗೋಣ. ಬನ್ನಿ. ಸ್ನೇಹಿತರೆ, ಇಲ್ಲಿ ಅಬ್ಬಿನಹೊಳೆ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಅಬ್ಬಿನಹೊಳೆ ಗ್ರಾಮದ ಮೂಲ ಹೆಸರು ಅಬ್ಬಿನ ಒಳಲು. ಅಂದರೆ ಅಬ್ಬಿ ಅಂದರೆ ನೀರಿರುವಂಥ ಪ್ರದೇಶ, ಒಳಲು ಅಂದರೆ ನೀರಿರುವ ಪ್ರದೇಶದಲ್ಲಿರುವ ಪಟ್ಟಣ ಅಂತ. ಸುಮಾರು ಶಾಸನಗಳಲ್ಲಿ ಅಬ್ಬಿನ ಒಳಲು ಎಂದು ಕಂಡುಬಂದಿದೆ. ಈ ದೇವಸ್ಥಾನದ ಉತ್ತರ ಭಾಗಕ್ಕಿರುವ ಪ್ರದೇಶವನ್ನು ಪೂರ್ತಿ ಬೂದಿ ಪ್ರದೇಶವಾಗಿದ್ದು, ಹಳೆ ಗ್ರಾಮ ಅಂತಲೂ ಕರೀತಾರೆ. ಆ ಗ್ರಾಮ ಮುಂಚೆ ಅರ್ಜುನಾಪುರಿ ಅಂತ ಇತ್ತು. ಅಲ್ಲಿ ಸುಮಾರು 3500 ವರ್ಷಗಳೆಲ್ಲ 4500 ವರ್ಷಗಳ ಹಿಂದೆ ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಅಲ್ಲಿ ಆದಿಮಾನವರು ವಾಸ ಇದ್ದರು ಅನ್ನೋದಕ್ಕೆ ಸುಮಾರು ಪುರಾವೆಗಳು ಸಿಕ್ಕಿದ್ದಾವೆ. ಕಬ್ಬಿಣ, ಸುಟ್ಟು ಮಡಿಕೆ, ಮತ್ತು ಸಮಾಧಿಗಳು, ಮತ್ತು ಸುಟ್ಟಿರೋ ಇಟ್ಟಿಗೆಗಳು ಈ ಥರ ಸಿಕ್ಕಿದ್ದಾವೆ. ಆದ್ದರಿಂದ ಇಲ್ಲಿ ಸುಮಾರು ಈ ಪ್ರದೇಶಕ್ಕೆ ಸುಮಾರು 4000 ವರ್ಷಗಳ ಇತಿಹಾಸ ಇದೆ ಅಂತ ನಾನು ಭಾವಿಸ್ತೀನಿ. ಇದನ್ನು ಹಂಪಿ ವಿವಿಯ ಡಾಕ್ಟರ್ ಶರತ್ ಕುಮಾರ್ ಅವರು ಇದನ್ನು ಗುರುತಿಸಿದ್ದಾರೆ. ಈ ನಿಂತಿರೋ ಪ್ರದೇಶ ಸಮೇತ ಸುಮಾರು 4000 ವರ್ಷಗಳ ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದಕ್ಕೆ ಪುರಾವೆಗಳು ಇದ್ದಾವೆ. ಬನ್ನಿ ದೇವಸ್ಥಾನ ನೋಡೋಣ. ನೀವು ನೋಡ್ತಿರೋ ಈ ದೇವಸ್ಥಾನ ಸುಮಾರು 12-13ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥ ದೇವಸ್ಥಾನ. ಪಾಳೆಗಾರರು ಆಳ್ವಿಕೆ ಮಾಡುವಂಥ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಇದು ವಾಸ್ತುಶಿಲ್ಪ ನೀವು ಗಮನಿಸಬೇಕು. ವಾಸ್ತುಶಿಲ್ಪ ವಿಜಯನಗರ ಸಾಮ್ರಾಜ್ಯ ಕಾಲದ ವಾಸ್ತು ಶೈಲಿಯನ್ನು ಇದು ಒಳಪಡುತ್ತೆ. ಅಂದರೆ ಅದೇ ಥರ ವಿಜಯನಗರ ಹಂಪಿಯಲ್ಲಿ ಯಾವ ಥರ ನಾವು ವಾಸ್ತು ಶೈಲಿ ಕಾಣ್ತೀವೋ ಅದೇ ಥರ ಇಲ್ಲಿ ನಾವು ಕಾಣ್ತೀವಿ ಇದನ್ನ ವಾಸ್ತುಶಿಲ್ಪನ. ನೀವು ಒಂದ್ಸಲ ಅದನ್ನ ನೋಡಬೇಕು.
ಸ್ನೇಹಿತರೆ, ಇಲ್ಲೊಂದು ನೋಡ್ಬೋದು ನೀವು, ಇಲ್ಲಿ ಒಂದು ವೀರ್ಗಲ್ಲಿದೆ. ಇಲ್ಲಿ ಸೂರ್ಯ ಚಂದ್ರ ಕೆತ್ತಲಾಗಿದೆ ಮತ್ತು ನರ್ತಕಿ ಕೈಯಲ್ಲಿ ಏನೋ ಹಿಡ್ಕೊಂಡು ನರ್ತನ ಮಾಡ್ತಿರುವಂಥ ನರ್ತಕಿ ಮತ್ತು ಪಕ್ಕದಲ್ಲಿ ಕೈ ಮುಕ್ಕೊಂಡು ನಿಂತಿರುವಂಥ ದ್ವಾರಪಾಲಕನ ನಾವು ನೋಡ್ಬೋದು. ಇದು ನರ್ತಕಿ ಮತ್ತು ದ್ವಾರಪಾಲಕ ಅನ್ಕೋತೀನಿ. ಇನ್ನು ಮುಂದೆಗಡೆ ತುಂಬ ಇದ್ದಾವೆ, ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ, ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ದೇವಸ್ಥಾನದ ಉತ್ತರ ಭಾಗಕ್ಕೆ ಇದು ಪೂರ್ತಿ ಬೂದಿ ತುಂಬಿದ ಪ್ರದೇಶ. ಇಲ್ಲಿ ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಪಟ್ಟಿದ್ದು ಹಲವಾರು ಪುರಾವೆಗಳು ಸಿಕ್ಕಿದ್ದಾವೆ. ಮತ್ತು ಇಲ್ಲಿ ಹಳೇ ಊರಿತ್ತು, ಅಂದರೆ ಹಳೇ ಗ್ರಾಮ. ನಾವು ಮುಂಚೆ ತಿಳಿಸ್ದಂಗೆ ಹಳೇ ಗ್ರಾಮ ಅರ್ಜುನಪುರಿ ಅಂತ ಈ ಕಡೆ ಕಡಿತಾ ಇದ್ವು. ಇಲ್ಲೆಲ್ಲ ಅದ್ರ ಪುರಾವೆಗಳು ಇದ್ದಾವೆ. ಬಟ್ ಆ ಕಡೆಗೆ ಹೋಗೋಕ್ಕಾಗ್ತಾ ಇಲ್ಲ. ಎಲ್ಲ ಕಡೆ ದಟ್ಟವಾಗಿ ಸೀಮೆಜಲ್ಲಿ ಗಿಡ ಬೆಳೆದಿದ್ದಾವೆ. ಇದನ್ನು ಸ್ವಲ್ಪ ಅಧಿಕಾರಿಗಳು ಗಮನ ಹರಿಸಿ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಯಾಕಂದರೆ ಸುಮಾರು 4000 ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನಕ್ಕೆ ಸುಮಾರು ಭಕ್ತಾದಿಗಳು ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ಇಂಥ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನಗಳೇ ಈ ಥರ ಮೂಲೆ ಗುಂಪಾದರೆ ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಗ್ರಾಮಸ್ಥರು ಮತ್ತು ಅಧಿಕಾರಿಗಳು ಗಮನ ಹರಿಸಿ ದಯವಿಟ್ಟು. ಸ್ನೇಹಿತರೆ, ನಾವು ಇನ್ನೊಂದು ಹೇಳ್ಬೇಕಂದ್ರೆ, ಇಲ್ಲಿ ಸುತ್ತಮುತ್ತ ಬಹಳ ಆಕರ್ಷಣವಾದ ಸ್ಥಳ ಏನು ಅಂದರೆ, ಈ ಸುತ್ತಮುತ್ತ ಆಲದ ಮರ ಇದ್ವು. ಇದು ಮುಂಚೆ ಹೇಗೆ ಕಾಣ್ತಾ ಇತ್ತು ಅಂದರೆ, ಏನೋ ಒಂಥರ ದೊಡ್ಡದಾಗಿ ಒಂದು, ಈಗ ಏಷ್ಯಾದ ಅತಿ ದೊಡ್ಡ ಆಲದ ಮರ ಒಂದು ನೀವು ನೋಡಿರ್ತೀರ, ಅದೇ ಥರ ಇಲ್ಲಿತ್ತು ಸುತ್ತಮುತ್ತ ಎಲ್ಲನ. ಆ ಥರ ಇಲ್ಲಿ ಇತ್ತು. ಬಟ್ ಈಗ ಏನಾಯ್ತೋ ಗೊತ್ತಿಲ್ಲ, ಎಲ್ಲ ಆಲದ ಮರಗಳೆಲ್ಲ ಬಿದ್ದೋಗಿದ್ದಾವೆ. ಇಲ್ಲಿ ಸುಮಾರು ವಿಶೇಷ ಏನಂದರೆ, ಬಾವಲಿಗಳು ವಾಸ ಇದ್ವು ಇಲ್ಲಿ. ಏನು ಕಾಕತಾಳೆ ಏನಂದರೆ, ಸುಮಾರು ವರ್ಷಗಳ ಹಿಂದೆ ಯಾವಾಗಲೂ ದೇವಸ್ಥಾನದ ಬೀಗ ಹಾಕಿದ್ರಂತೆ. ಬೀಗ ಹಾಕಿದ್ದಾಗ ಆ ಬಾವಲಿಗಳು ವಲಸೆ ಹೋಗಿದ್ವು ಬೇರೆ ಕಡೆ ವಲಸೆ ಹೋಗಿ ಮತ್ತೆ ಈ ದೇವಸ್ಥಾನದ ಬೀಗ ತೆಗೆದಾಗ ಮತ್ತೆ ಬಂದು ಸೇರ್ಕೊಂಡಿದ್ದಾವೆ. ಅವು ದೇವಸ್ಥಾನ ಸುತ್ತಮುತ್ತ ಭಾಳಷ್ಟು ಗಿಡ ಮರಗಳಿದ್ದಾವೆ, ಬೇರೆ ಕಡೆನೂ ಆಲದ ಮರಗಳಿದ್ದಾವೆ. ಬಟ್ ಅವು ದೇವಸ್ಥಾನ ಹತ್ರ ಗುಡಿ ದ್ವಾರ ಬಾಕ್ಲಲ್ಲೇ ಇದ್ದಾವೆ ಬಾವುಲಿಗಳು ಬಂದು. ಏನು ಕಾಕತಾಳೀಯ ಅಂದರೆ ಅದು ಗೊತ್ತಿಲ್ಲ. ಬನ್ನಿ, ಇಲ್ಲಿ 2 ವೀರ್ಗಳಿದ್ದಾವೆ, ಅವನ್ನ ತೋರಿಸ್ಕೊಡ್ತೀನಿ ನಿಮಗೆ. ಸ್ನೇಹಿತರೆ, ನೀವು ನೋಡ್ಬೋದು, ಇಲ್ಲೊಂದು ವೀರ್ಗಲ್ಲಿದೆ. ತುಂಬ 16-17ನೇ ಶತಮಾನ ಕಾಲದ್ದು ನೊಳಂಬರಿಗೆ ಸಂಬಂಧಪಟ್ಟಿದ್ದು ಅಂತ ತಿಳಿಸ್ಬೋದು. ಇದರಲ್ಲಿ ನಾವು ರಾಜ ಕುಂತಿರುವಂಥ ಮತ್ತು ಆ ಕಡೆ ಈ ಕಡೆ ನರ್ತನ ಮಾಡ್ತಿರುವಂಥ ನರ್ತಕಿಯರನ್ನ ನಾವು ಕಾಣ್ತೀವಿ. ಮತ್ತು ಕೆಳಗಡೆ ಇರೋದು ರಾಜ ಎಲ್ಲೋ ಭೇಟಿಗೆ ಹೋಗಿರೋ ಥರ ಮತ್ತು ನರ್ತಕಿಯರು ನರ್ತನ ಮಾಡೋ ಥರ ಇದೆ. ಇವು ಭಾಳ ಶಿಥಿಲ ವ್ಯವಸ್ಥೆ ಇದೆ. ಅಧಿಕಾರಿಗಳು ದಯವಿಟ್ಟು ಗಮನಿಸಬೇಕು. ಗ್ರಾಮಸ್ಥರು ಇತಿಹಾಸ ಉಳಿಸ್ಕೊಳ್ಳೋ ಪ್ರಯತ್ನನೇ ಮಾಡ್ತಾ ಇಲ್ಲ ಗ್ರಾಮಸ್ಥರು. ಯಾಕೋ ಇತಿಹಾಸನೇ ಮರಿತಾ ಇರೋಂಗೈತೆ. ಮತ್ತು ಮುಂದೆಗಡೆ ಒಂದಿದೆ, ನೊಳಂಬರ್ ಕಾಲಕ್ಕೆ ಸಂಬಂಧಪಟ್ಟಿದ್ದು, ವಿಜಯನಗರ ಕಾಲದ್ದು ಅಂತಲೂ ಹೇಳ್ತಾರೆ. ಇದನ್ನು ಕಂಪ್ಲೀಟ್ ಮುಚ್ಚೋಗಿದೆ. ಇದು ಮುಂಚೆ ಎಲ್ಲ ಭಾಳ ಚೆನ್ನಾಗಿ ಕಾಣೋದು. ಈ ಕಡೆ ನೋಡ್ಬೋದು, ಈ ವಾಸ್ತುಶಿಲ್ಪ ನೋಡ್ಬೋದು. ಇಲ್ಲಿ ನೊಳಂಬರ ಕಾಲದ್ದು ಮತ್ತು ವಿಜಯನಗರ ಸಾಮ್ರಾಜ್ಯ ಸಂಬಂಧಪಟ್ಟಿದ್ದು ಅಂತಲೂ ಹೇಳ್ತಾರೆ. ಮತ್ತು ಇಲ್ಲೊಂದು ಶಾಸನ ಇದೆ, ಇನ್ನೊಂದು ವೀರ್ಗಲ್ಲಿದೆ, ಅದು ಕಂಪ್ಲೀಟ್ ಮುಚ್ಚೆ ಹೋಗಿದೆ. ಎಲ್ಲ ಕೆಳಗಡೆ ಎಲ್ಲ ತುಂಬ ಇದ್ದಾವೆ ನೋಡಿ. ಇಲ್ಲಿ ಯಾವ ವ್ಯವಸ್ಥೆಯಲ್ಲಿದೆ, ಇತಿಹಾಸ ಉಳಿಸ್ಕೊಳ್ಳೋ ಪ್ರಯತ್ನನೇ ಮಾಡ್ತಿಲ್ಲ ನಾವಂತೂ. ಯಾಕಂದರೆ ಎಲ್ಲ ಬರೇ ಇತಿಹಾಸ ನಮಗೆ ಭಾಳ ಅಮೂಲ್ಯವಾದದ್ದು, ನಾವು ಉಳಿಸ್ಕೋಬೇಕು ಅದನ್ನ. ನೋಡಿ ಯಾವ ಸ್ಥಿತಿಲಿದೆ. ದಯವಿಟ್ಟು ಅಧಿಕಾರಿಗಳು ಗ್ರಾಮಸ್ಥರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಸ್ವಲ್ಪ. ನೋಡಿ, ಎಲ್ಲ ಸುಮಾರು 16-17ನೇ ಶತಮಾನಕ್ಕೆ ಸಂಬಂಧಪಟ್ಟಿದವೆಲ್ಲ ಶಾಸನಗಳು, ಕಂಬಗಳು ಎಲ್ಲ ಶಿಥಿಲ ವ್ಯವಸ್ಥೆಯಲ್ಲಿ ಮುಚ್ಚೋಗ್ತಾ ಇದ್ದಾವೆ. ಅವನ್ನ ದಯವಿಟ್ಟು ಗಮನ ಹರಿಸಿ ಇವನ್ನ ಮತ್ತೆ ಪುನಃಸ್ಥಾಪನೆ ಮಾಡಬೇಕು ಅಂತ ನಾನು ಈ ಗ್ರಾಮಸ್ಥರಲ್ಲಿ ಮತ್ತೆ ಅಧಿಕಾರಿಗಳಲ್ಲಿ ಕೇಳ್ಕೊಳ್ತೀನಿ.
ಆ ಕಡೆ ಹಂಗೆ ಹೋಗು. ಈ ಕಡೆ ದೇವಸ್ಥಾನ ಸ್ನೇಹಿತರೆ, ನೀವು ನೋಡ್ಬೋದು ಸುಮಾರು ದೇವಸ್ಥಾನ ಸ್ಥಾಪನೆ ಆದಾಗ ಮಾಡಿಸಿರುವಂಥ ರಥ ಅನ್ಕೋತೀವಿ. ಇದು ವಾಸ್ತುಶಿಲ್ಪ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ 16-17ನೇ ಶತಮಾನ ಕಾಲದ ರಥ ಇದು ವಾಸ್ತುಶಿಲ್ಪ ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ಇಲ್ಲಿವರೆಗೂ ಉಪಯೋಗಿಸ್ತಿದ್ರು. ಸ್ವಲ್ಪ ಹಳೇದಾದ್ಮೇಲೆ ಬೇರೆ ರಥನ ಈಗ ಸಿದ್ಧಪಡಿಸಿದ್ದಾರೆ. ಇವಾಗ ಉತ್ಸವ ಅದ್ರಾಗೆ ನಡೆಯೋ ಜಾತ್ರಾ ಮಹೋತ್ಸವ, ರಥೋತ್ಸವ ಅದ್ರಾಗೆ ನಡೆಯೋದು. ನೀವು ನೋಡ್ಬೋದು ಸುತ್ತೂರ ಎಷ್ಟು ಚೆನ್ನಾಗಿ ವಾಸ್ತುಶಿಲ್ಪ ಇದೆ ಅಂತ. ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ನೋಡಿ, ಹಳೆಯ ಕಾಲದ ಮರಗಳು ಇನ್ನು ಎಷ್ಟು ಗಟ್ಟಿಮುಟ್ಟಾಗಿದ್ದಾವೆ. ಮತ್ತೆ ಆ ಮರದಲ್ಲಿ ಕೆತ್ತನೆ ಮಾಡಿರುವಂಥ ವಾಸ್ತುಶಿಲ್ಪಗಳನ್ನ ನೀವು ನೋಡ್ಬೋದು. ಗಣೇಶ ಆಗಲಿ, ಮತ್ತೆ ನರ್ತನ ಮಾಡ್ತಿರುವಂಥ ಶ್ರೀಕೃಷ್ಣ, ಮತ್ತೆ ಕೊಳಲು ನುಡಿಸ್ತಿರುವಂಥ ಶ್ರೀಕೃಷ್ಣನ ನೋಡ್ಬೋದು ನೀವು. ಈಗ ಈ ರಥ ಉಪಯೋಗ ಇಲ್ಲ. ರಥದ ಮೇಲೆ ಆಂಜನೇಯ ಸ್ವಾಮಿ, ಮತ್ತೆ ಗರುಡ, ಮತ್ತೆ ಉಗ್ರ ನರಸಿಂಹನ ನಾವು ಕಾಣ್ತೀವಿ. ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ವಿ. ಈ ಲಕ್ಷ್ಮೀ ರಂಗನಾಥ ಸ್ವಾಮಿ ಅಬ್ಬಿನವಾಳೆ ಗ್ರಾಮದ ಪುರಾತನವಾದ ಸುಮಾರು 16-17ನೇ ಶತಮಾನ ಕಾಲದ ಪುರಾತನವಾದ ರಥ ಇದು. ನೀವು ಗಮನಿಸ್ಬೋದು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಆಕರ್ಷಣವಾದ ಸ್ಥಳ ಅಂದರೆ, ವಿಶೇಷವಾದ ಸ್ಥಳ ಅಂದರೆ ಇಲ್ಲಿರುವಂಥ ಧರ್ಮಛತ್ರ. ಇಲ್ಲಿ ಯಾವ ಜನಾಂಗದವ್ರು ಬೇಕಾದರೂ ಮದುವೆ ಮಾಡ್ಕೋಬೋದು. ಎಲ್ಲರಿಗೂ ಸಮಾನತೆಯಿಂದ ಇಲ್ಲಿ ಚಿತ್ರವನ್ನು ಕಾದಿರಿಸ್ತಾರೆ. ಬನ್ನಿ ಆ ಚಿತ್ರನ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ. ಬಡ ಕುಟುಂಬಗಳು ಇಲ್ಲಿ ಸುಲಭವಾಗಿ ಮದುವೆಗಳನ್ನು ಮಾಡ್ಕೋಬೋದು. ಸುಮಾರು ತುಂಬ ಮದುವೆಗಳು ಇಲ್ಲಿ ಆಗಿದ್ದಾವೆ. ಇಲ್ಲಿ ಒಳಗಡೆ ಕಾಣ್ಬೋದು, ನಾವು ಶಿವಲಿಂಗವನ್ನು ಕಾಣ್ತೀವಿ. ಮತ್ತೆ ಇಪ್ಪತ್ತ ದೇವರುಗಳನ್ನು ನಾವು ಕಾಣ್ತೀವಿ. ನವಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವು ಸುಮಾರು 16-17ನೇ ಶತಮಾನ ಕಾಲದ್ದು. ಅವನು